ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸಂಕೇಶ್ವರ ನಗರದ ಲಕ್ಷ್ಮೀ ಜಾತ್ರಾ ಲೆಕ್ಕಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರ ಉಪಸ್ಥಿತಿಯಲ್ಲಿ ಮುಕ್ತಾಯಗೊಂಡ ಸಭೆ ಮುಗಿಸಿ ಸುನಿಲ್ ಪರ್ವತರಾವ್ ಬಣದಿಂದ ಕರೆದ ಸುದ್ದಿಗೋಷ್ಠಿಗೆ ಅಪ್ಪ ಸಾಹೇಬ್ ಶಿರಕೋಳಿ ಬಣದಿಂದ ಆಯೋಜನೆ ಮಾಡಲಾದ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅನ್ನೋದನ್ನ तोरिस्तीवी ನೋಡಿ. 4 मीटिंग झालं तर बी त्यांनी का गवसलं म्हटलं असं की काल सभामध्ये बी विचारायला नाही हिशोब तवा बी सायलेंट होतं. त्यांनी विचारत होतं म्हणा करत तुम्ही सगळेजण सायलेंट होता म्हणून त्यांचा आरोप आहे. आरोप चुकीचा आहे. काल प्रेस कॉन्फरन्स मध्ये त्यांनी ते सांगितलं. आरोप चुकीचा आहे. आम्ही काही दाखवायला नाही म्हणत होतो. आम्ही काय कुठं लपून खायचं काही कारण नव्हतं. काय दाखवायची आमची कधी पण तयारी होती. पण हे वेळ कधी आली मार्च झाल्यानंतर एप्रिल मे नंतर चालू झालंय. एक महिना तरी काय बसलं नाही अण्णा. ह्याच्या आधी एक मीटिंग झाली गेल्या वेळेला इलेक्शन तुम्ही त्यावेळेला कोण आलाच नाही. मग ते संशय लोकांच्या मनात जास्त बोलायच्या आधी आम्ही ಇದ್ರಾಗ ನಿಮ್ಮದು ತಪ್ಪೈತಿ ಅವ್ರದ್ದು ತಪ್ಪೈತಿ. ಯಾಕಂದ್ರೆ ಜಾತ್ರೆ ಮುಗಿದ್ 10 ವರ್ಷ ಆಯ್ತು. 10 ವರ್ಷ ಆದ ನಂತರ ಅವ್ರು ಲೆಕ್ಕ ಕೇಳೋದು ಒಂದೇ ತಪ್ಪ. ಅವ್ರು ಕೇಳದಾರ ಕಾಲ ನೀವು ಈಗ ಲೆಕ್ಕ ಕೊಡೋದು ಎರಡನೇ ತಪ್ಪ. ಯಾಕಂದ್ರೆ ಜಾತ್ರೆ ಮುಗಿದ್ 10 ವರ್ಷ ಆಯ್ತು. ಆ ಸಂದರ್ಭದಲ್ಲಿ ನೀವು ಲೆಕ್ಕಪತ್ರ ಕೊಟ್ಟಿದಂತ ನೀವ ಹೇಳಿದಿರಿ ಬಿ ಕೊಟ್ಟ ಮೇಲೆ ತಿರ್ಗಾ ಮುರ್ಗ ನೀವು ಯಾಕೆ ಹೇಳ್ತೀರಿ? ಈಗ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಕುಮಾರಸ್ವಾಮಿ ಯಡಿಯೂರಪ್ಪನ ಅವ್ರು ಸಿಎಂ ಇದ್ದಾಗಿನ ಲೆಕ್ಕ ಕೊಡಿದ್ರೆ ಕೊಡಕ್ ಸಾಧ್ಯತೆನಾ? ಮತ್ತೆ ನೀವು 2016 ಲೆಕ್ಕ ಈಗ ಕೊಡೋದು ಏನ್ ಪ್ರಸ್ತುತ ಐತಿ ಅವಶ್ಯಕತೆ ಲೆಕ್ಕ ಕೊಡಕ್ ಕಾರಣ ಅಂದ್ರೆ ಅವ್ರ ಆರೋಪ ಅಧ್ಯಕ್ಷರ ಮೇಲೆ ಮಾಡಿದಾರೆ. ಅಧ್ಯಕ್ಷರ ಮೇಲೆ ಆರೋಪ ಮಾಡಿದ್ರು ಕೂಡ ನಾವು ಅದ್ರ ಸ್ಪಷ್ಟೀಕರಣ ಕೊಡ್ಬೇಕಂತಿತ್ತು. ನಾವೇನ್ ತುಡು ಮಾಡಿಲ್ಲ ಅಂದ್ರೆ ನಾವ್ಯಾಕೆ ನಮ್ಮ ಮೇಲೆ ಆರೋಪ ತಗೊಳ್ಳೋದು? ಅದ್ರ ಸಂಬಂಧ ಇದನ್ನು ಅವ್ರು ಏನ್ ಹೇಳಿದ್ರು, ನಾವ್ 4 ಮಂದಿ ಬರ್ತೀವೋ ಅವ್ರೊಂದ್ 4 ಮಂದಿ ಬರ್ತಾರೋ ಕೂತ್ ಮಾತಾಡ್ನು ಮುಗಿಸಿರುತ್ತೆ ಅದವ್ರು. ನಾವ್ ಒಂದ ಸ್ಪಷ್ಟ ಹೇಳ ಊರ್ ಮಂದಿ ಎಲ್ಲ ಪಟ್ಟಿ ಕೊಟ್ಟಿದ್ದಿ ಏನಾಗೋಯ್ತೆಲ್ಲ ಊರ್ ಮಂದಿ ಮುಂದಾಗ್ಲಿ ಮತ್ತೆ ಇದ್ರ ಪೂರಾ ಊರೆಲ್ಲ ಕೂಡಿ ಮೇಲೆ ಅದ್ ಲೆಕ್ಕ ತೋರ್ಸಿವಿ ನಾವು. ಮತ್ತೆ ಇಲ್ಲಿ ತನಕ ಕ್ಲಿಯರ್ ಮಾಡಿವ್. ಇಲ್ಲಿ ತನಕ ಜಾತ್ರೆ ಕಮಿಟಿ ಆಗ್ತದೆ. ನೀವು ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಇರ್ತೀರಿ. ಮತ್ತೆ ನೀವು ಯಾವ ಬಲವಂತ ಅಥವಾ ಒತ್ತಾಯಕ್ಕೆ ಮಾಡೋದು ಕಾರ್ಯಾಧ್ಯಕ್ಷ ಅಂತ ಕ್ರಿಯೇಟ್ ಮಾಡಿದ್ರಿ? ಏನ್ ಅವಶ್ಯಕತೆ ಏನಿತ್ತು? 40-50 ವರ್ಷದ ಹಿಂದಿನ ಸಂಪ್ರದಾಯ ಬರೋದ ನೀವು ಈಗ ಕಾರ್ಯಾಧ್ಯಕ್ಷತೆ ಕ್ರಿಯೇಟ್ ಮಾಡಿದ್ರು ನೋಡ್ರಿ. ಬಲವಂತ ಒತ್ತಾಯಕ ನಾವು ಎಲ್ಲಿ ಮನದ ಕಾರ್ಯಾಧ್ಯಕ್ಷ ಪೋಸ್ಟ್ ಕ್ರಿಯೇಟ್ ಮಾಡಿಲ್ಲ. ಒಂದ್ ಏನೋ ಊರು ಬೆಳೆದೈತಿ, ಒಂದ್ ಸ್ವಲ್ಪ ಎಲ್ಲಾ ಕಡೆ ಓಡಾಡಿ ಅಧ್ಯಕ್ಷರಿಗೆ ಒಬ್ಬರಿಗೆ ಮಾಡಕ್ ಆಗೋದಿಲ್ಲ, ಎಲ್ಲಾರು ಕೂಡಿ ಮಾಡೋಣ ಅನ್ನೋ ಉದ್ದೇಶಲೇ ಒಂದು ಜಾಯಿಂಟ್ ಸೆಕ್ರೆಟರಿ ಆತು ಒಂದು ಕಾರ್ಯಾಧ್ಯಕ್ಷ ಆತು ಪೋಸ್ಟ್ ಕ್ರಿಯೇಟ್ ಮಾಡಿತ್ತು. ನಾವೇನ್ ಯಾವ ಬಲವಂತಕ ಒತ್ತಾಯಕ ಮನದ್ ಮಾಡಿಲ್ಲ. ಆಮೇಲೆ ಇನ್ನೊಂದು ಲೆಕ್ಕದ ಕ್ಲಿಯರೆನ್ಸ್ ಕೊಡ್ತೇನ್ರಿ. ನಾ ನಿನ್ನೆ ಒಂದು ಆರೋಪ ಮಾಡಿದಾರ, ಇದೇನ ರಸೀಟ್ ಬುಕ್ಗಳ ಇಲ್ಲ, ಎಷ್ಟೋ ರಸೀಟ್ ಬುಕ್ಗಳು ಕಳೆದಾರು, ಅದು ಇಲ್ಲ, ಮತ್ತು ಎಂಟ್ರಿ ಇಲ್ಲ. ಮತ್ತು ನೋಡ್ರಿ 2016 ಜಾತ್ರೆ ಒಳಗೆ ಸೆಕ್ರೆಟರಿ ಅವರ ದುಂಡಪ್ಪ ಕರೆದೇ ಓಡಿದ್ರು. ಮತ್ತು ಇನ್ನೂ ಆದರೂ ಅವ್ರಿಗೆ ನಾವು ಅಗದಿ ಪ್ರಾಮಾಣಿಕವಾಗಿ ಸತ್ಯವಾಗಿ ಪ್ರಮಾಣ ಮಾಡಿ ಹೇಳ್ತೇವೆ. ನಾ ಈಗಿನ ಸೆಕ್ರೆಟರಿ ಇದರಿಂದ ಅವ್ರು ಏನು ಗಂಟು ಕಟ್ಟಿ ಕೊಟ್ಟಿರಲ್ಲ ಅದ ಗಂಟು ಹೋದಲ್ಲಿ MP ಸೊಸೈಟಿಗೆ ಇಟ್ಟಿತ್ತು. ಇವ್ರಿಗೆ 2016 ಜಾತ್ರೆದ ಬ್ಯಾಲೆನ್ಸ್ ಶೀಟ್ ಕೆಲವೊಂದು ಪೇಪರ್ ಸಿಗ್ತಾವ. ಎಲ್ಲಿಯೂ ಸಿಕ್ಕು ಇವ್ರಿಗೆ. ಅಲ್ಲಿ ಅವ್ರ ಟೀಮ್ದೊಳಗ MP ಸೊಸೈಟಿ ಡೈರೆಕ್ಟರ್ಗಳದ. ಅಲ್ಲಿ MP ಸೊಸೈಟಿ ನನ್ನ ಇದನ್ನ ಒಪಿನಿಯನ್ ಬಹುತೇಕ ಅವರು MP ಸೊಸೈಟಿ ಸಿಬ್ಬಂದಿ ಅವ್ರಿಗೆ ಒತ್ತಾಯ ಮಾಡಿ ಬೆದರಿಕೆ ಹಾಕಿ ಅಲ್ಲಿದೆಲ್ಲ ತಕ್ಕೊಂಡಾರ. ಅವಾಗ ಅವ್ರ ರಸೀಟ್ ಬುಕ್ ಯಾಕೆ ಇವ್ರು ತಕ್ಕೊಂಡು ಪಾರ್ ಮಾಡಿರಬಾರ್ದು? ನನ್ನ ಪ್ರಶ್ನೆ ಇದು. ಮತ್ತೆ ಎಲ್ಲ ಮುಗ್ದೈತಿ. ಸ್ವತಃ ನೋಡ್ರಿ ಅಧ್ಯಕ್ಷರ ಪ್ರಮಾಣ ಮಾಡಿ ಲೆಕ್ಕ ಕೊಟ್ಟಿದಾರ. ಮತ್ತೆ ಇನ್ನೂ ಆದ್ರೂ ಲೆಕ್ಕ ಸಲುವಾಗಿ ಊರಾಗ ಅವ್ರಿಗೆ ಬೇಕಾದ್ರೆ ಅಗ್ದಿ ಚಲೋ ಎಕ್ಸ್ಪರ್ಟ್ ಚಾರ್ಟರ್ಡ್ ಅಕೌಂಟ್ ಕರ್ಕೊಂಡ್ ಬಂದ್ ನೋಡ್ಲಿ ಅವ್ರ ಅಲ್ರಿ. ಅಲ್ಲ ಮತ್ತ ಅವ್ರು 2 ದಿವಸ ಚೆಕ್ ಮಾಡಿದಾರ. ನಾವು ಅಷ್ಟಾಗಿ ಅವ್ರಿಗೆ ಲೆಕ್ಕ ಚೆಕ್ ಮಾಡಕ್ ಆಸ್ಪದ ಮಾಡಿ ಕೊಟ್ಟಿದಾರ. ಸಂಜು ಶಿರ್ಕೋಳಿ ಅವ್ರ ಲೆಕ್ಕ ಚೆಕ್ ಮಾಡಿರಿ. MP ಸೊಸೈಟಿಯಾಗಿಂದ ಟೋಟಲ್ ಟ್ರಾನ್ಸಾಕ್ಷನ್ ರಿಜಿಸ್ಟರ್ ಕ್ಯಾಶ್ ಬುಕ್ ಅನ್ನ ನಾವು ಬೇರೆ ಚೇಂಜ್ ಮಾಡಿ ಬರ್ತವತ್ತ ಅಲ್ಲಿ ಸಿಬ್ಬಂದಿಗೆ ಆರೋಪ ಮಾಡ್ತಾರ. ಅಲ್ರಿ ಇವರು ಒಂದೊಂದು ಸಂಸ್ಥಾಗಳು ಅದಾವ ಅಂದ್ರೆ ಇವರು ಸಂಸ್ಥಾಗಳದಾಗ ಇದ್ದ ಮಾಡ್ತಾರೋ. ಅಲ್ರಿ ಒಂದ್ ಮಿನಿಟ್ ಪ್ಲೀಸ್. MP ಸೊಸೈಟಿ ಅಂದ್ರೆ ಏನ ಸಾಧಾರಣ ಸೊಸೈಟಿ ಅಲ್ಲ. ಏನಪ್ಪಾ ಏನ ಲೇವಾದೇವಿ ಸೊಸೈಟಿ ಅಲ್ಲ. ಒಂದ ಡಿಸ್ಟ್ರಿಕ್ಟ್ ಲೆವೆಲ್ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಕಂಟ್ರೋಲ್ದಾಗ ಕೆಲಸ ಮಾಡ್ತೈತಿ. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಕಂಟ್ರೋಲ್ದಾಗ ಕೆಲಸ ಮಾಡ್ತೈತಿ. ಅಂತದ್ರೊಳಗ ಇವ್ರ 10 ವರ್ಷದ್ದೆಲ್ಲ ಟ್ರಾನ್ಸಾಕ್ಷನ್ ಕ್ಯಾಶ್ ಬುಕ್ ಚೇಂಜ್ ಮಾಡಕ್ ಸಾಧ್ಯ ಐತ್ರಿ. ಮುಖ್ಯ ಉದ್ದೇಶ ಏನಂತೀರ ಅವ್ರು ಇದನ್ನ ಮಾಡೋದ್ರ ಉದ್ದೇಶ ಏನಂದ್ರ ಒಟ್ಟ ಟೋಟಲಿ ಹೆಂಗಾರೆ ಮಾಡೋದ ಅಧ್ಯಕ್ಷರದ ಹೆಸರು ಕೆಡಿಸೋದ, ಅಧ್ಯಕ್ಷರ ಮೇಲೆ ಟಾರ್ಗೆಟ್. ವಿನಾಯಕ ಭೋಸಲೆ ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.